ಸ್ಟೆಬಿಲಿಟಿ ಮಾತ್ರ ಕ್ರೇಜಿ, ಬಿಕಾಸ್ ಇದರಲ್ಲಿ ಡೈನಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಇದೆ. ಈಗ ರೀಜನ್ ನ ಇನ್ಕ್ರೀಸ್ ಮಾಡಿದ್ರೆ ನೋಡಿ ಗಾಡಿ ಎಷ್ಟು ಬೇಗ ಸ್ಲೋ ಆಗುತ್ತೆ ಅಂತ. 90, 80, 70, 60. ಗಾಡಿ ಹೆಸರು ಸೂಪರ್ ಸ್ಟ್ರೀಟ್ ಅಂತ ಹಿಟ್ ಮೇಲೆ ಆಫ್ ರೋಡ್ ಮಾಡಲೇಬೇಕು. 4 ಲಕ್ಷ. ನಿಮ್ ಗಾಡಿ 13,000. ಅರಣ್ಯದಲ್ಲಿ ಆನೆ ಯಾವ ಥರ ದಪ್ಪ ಉದ್ದ ಹೆಂಗೆ ಇದ್ರೂ ಯಾವುದೇ ಅನಿಮಲ್ ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅದೇ ಥರ ನಮಗೊಂದು ಆನೆ ಇದೆ. ಇದು ಅಲ್ಟ್ರಾ ವೈಲೆಟ್ ಅವರ F77. ಇದು ಹೊಸ ಮಾಡೆಲ್. ಇದು ಆನೆಗೆ ಯಾಕೆ ಕಂಪೇರ್ ಮಾಡ್ತಿದ್ದಾರೆ ಅಂದರೆ, ನೋಡೋಕೆ ಆನೆ ಥರ ಇಲ್ಲ ಅಂದರೂ ಆನೆ ಥರ ತೂಕ ಇದೆ ಆ್ಯಂಡ್ ಆನೆ ಥರ ಬಲನೂ ಇದೆ. ಯಾಕಂದರೆ ಇಂಡಿಯಾದ ಮೋಸ್ಟ್ ರೇಂಜ್ ಇರುವಂಥ ಎಲೆಕ್ಟ್ರಿಕ್ ಗಾಡಿ, ಪ್ಲಸ್ ಆನೆ ಥರ ತುಂಬ ಬುದ್ಧಿನೂ ಇದೆ. ಬಿಕಾಸ್ ಇದರಲ್ಲಿರುವಂಥ ಟೆಕ್ನಾಲಜಿ ರಿಯಲಿ ಗುಡ್. ಇದು ಅಲ್ಟ್ರಾ ವೈಲೆಟ್ ಅವರ ಸೂಪರ್ ಸ್ಟ್ರೀಟ್ ಅಂತ ಹೊಸ ಸ್ಟ್ರೀಟ್ ಮೋಟರ್ ಸೈಕಲ್. ಆಲ್ರೆಡಿ F77 ರೇಕಾನ್ ಇತ್ತು, ಅದರದ್ದೇ ಮೋರ್ ಫ್ರೆಂಡ್ಲಿ ವರ್ಷನ್ ಲಾಂಚ್ ಮಾಡಿದ್ದಾರೆ. ಆಲ್ರೆಡಿ ಈ ಗಾಡಿನ ವಾಕ್ ಅರೌಂಡ್ ಮಾಡಿಬಿಟ್ಟಿದ್ದೀನಿ, ಸೊ ಆ ವಿಡಿಯೋನ ನೋಡಿ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರೈಡ್ ಇಂಪ್ರೆಷನ್ಸ್ ನೋಡೋಣ. ಈ ಚೇಂಜಸ್ ರೋಡಲ್ಲಿ ಯಾವ ಥರ ಪರ್ಫಾರ್ಮ್ ಆಗುತ್ತೆ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸೂಪರ್ ಸ್ಟ್ರೀಟ್ ಅಂತ ಏನಿದೆ ಅದನ್ನ ಹೈವೇಲಿ ಚೆಕ್ ಮಾಡೋಣ, ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಈ ಚೇಂಜಸ್ ಎಷ್ಟು ಸಿಗ್ನಿಫಿಕೆಂಟ್ ಅಂತ ಬನ್ನಿ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡೋದು ತುಂಬ ಈಸಿ. ಹೋಲ್ಡ್ ದ ಬ್ರೇಕ್, ಪ್ರೆಸ್ ಮಾಡಿದ್ರೆ ಆನ್ ಆಯಿತು. ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಗ್ಲೈಡ್ ಮೋಡಲ್ಲಿದೆ, ಸೊ ಅದು ತುಂಬ ಬೇಸಿಕ್ ಮೋಡ್. ನೋಡೋಣ, ಬೇಸಿಕ್ ಮೋಡಲ್ಲಿ ಆಕ್ಸಿಲರೇಷನ್ ಸ್ಟಿಲ್ ಪ್ರಿಟಿ ಡೀಸೆಂಟ್. ಆಲ್ರೆಡಿ 35, 40, 45, 50, 55 ಸ್ಪೀಡ್ ಹೋಗ್ತಾಯಿದೆ. ಆಲ್ರೆಡಿ 60, 63, 65 ಸ್ಪೀಡು. ಕಾಂಬ್ಯಾಟ್ ಮೋಡಲ್ಲಿ ಇನ್ನೂ ಫಾಸ್ಟ್ ಹೋಗ್ತಾ ಇದೆ. 85, 90. ಇದು ಸೆಕೆಂಡ್ ಮೋಡ್, ಮಿಡ್ ಮೋಡ್. ಇದು 100 ಕಿಲೋಮೀಟರ್ಸ್ ಎಲ್ಲ ಈಸಿ. ಇದರಲ್ಲಿ ಐ ಥಿಂಕ್ 110 ಇರ್ಬೋದು. ಇದರಲ್ಲಿ 110 ಟಾಪ್ ಸ್ಪೀಡ್ ಬರುತ್ತೆ. 112 ನೈಸ್. ಸೊ ಈಗ ನಿಲ್ಲಿಸಿ ನಮ್ಮ ಮೇನ್ ಆಗಿದ್ದಂಥ ಬಾಲಿಸ್ಟಿಕ್ ಮೋಡ್ನ ಚೆಕ್ ಮಾಡೋಣ. ಯಾಕಂದರೆ ಅದರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಎಲ್ಲ ಎಲೆಕ್ಟ್ರಿಕ್ ಗಾಡಿನೂ ಪ್ರಾಕ್ಟಿಕಲ್ ದುಡ್ಡು ಸೇವ್ ಮಾಡ್ಬೋದು, ಬಟ್ ಈ ಗಾಡಿ ಎಂಜಾಯ್ನೂ ಮಾಡ್ಬೋದು. ಎಂತೂಸಿಯಾಸ್ಟಿಕ್ಗೆ ಕ್ರೇಜಿ. ಸೊ ಏನಂದರೆ ಜಸ್ಟ್ ಪ್ರೆಸ್ ದಿಸ್ ಬಾಲಿಸ್ಟಿಕ್ ಮೋಡ್. 0 to 60 2.8 seconds ಅಂತ ಹೇಳಿದ್ದಾರೆ. ರೆಡಿ, 3, 2, 1 ಗೋ. Oh wow, that was fast. ಸಿಕ್ಕಾಬಡೆ ಫಾಸ್ಟ್. ಆಲ್ರೆಡಿ 100. ಲೆಟ್ಸ್ ಗೋ. ನೂರ 30, 135, 140. ಕಮಾನ್. 145, 6, 150, 151, 152. ನನ್ನ ವೇಟ್ಗೆ ಈ 152. ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. 40 BHP ಪವರ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಪ್ಲಸ್ ಟಾಕಿ ನೇಚರ್ ಏನಿದೆ, ಆ ಇನಿಷಿಯಲ್ ಪುಲ್ಲಲ್ಲಿ ನಮಗೆ ಗೊತ್ತಾಗುತ್ತೆ 100 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್. ಸೊ ಮೇನ್ ಅಡ್ವಾಂಟೇಜ್ ಏನಂದರೆ, ಜನರೇಷನ್ 1ಗೂ ನಾನೀಗ ಟೆಸ್ಟ್ ಮಾಡ್ತಿರೋ ಗಾಡಿ ಜನರೇಷನ್ 2 ಪ್ರಕಾರ ಇದು ರೇಕಾನ್ ಮಾಡೆಲ್. 9 ಲೆವೆಲ್ಸ್ ಆಫ್ ರೀಜನರೇಟಿವ್ ಬ್ರೇಕಿಂಗ್ನ ಕೊಟ್ಟಿದ್ದಾರೆ. ಅದನ್ನ ಜಸ್ಟ್ ಡೈರೆಕ್ಟಾಗಿ ಓಡಿಸ್ತಾನೆ ಅಡ್ಜಸ್ಟ್ ಮಾಡ್ಕೊಬೋದು. ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ 1, 2, 3, 4, 5, 6, 7, 8, 9 ನೋಡಿ. ಆಕ್ಸಿಲರೇಟರ್ ಬಿಟ್ಟರೆ ಎಷ್ಟು ಫಾಸ್ಟಾಗಿ ಸ್ಲೋ ಆಗ್ತಿದೆ ಅಂದರೆ ವೆರಿ ಗುಡ್. ಎಸ್ಪೆಷಲಿ ನೀವು ಟ್ರಾಫಿಕಲ್ಲಿ ಏನಾದ್ರು ಇದನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ಸಿಕ್ಕಾಬಟ್ಟೆ ರೇಂಜ್ ವಾಪಸ್ ಬರುತ್ತೆ. ಸೊ ಅಲ್ಟ್ರಾ ವೈಲೆಟ್ ಅವ್ರ ಪ್ರಕಾರ 30% ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. 10 ಕಿಲೋಮೀಟರ್ಗೆ 3 ಕಿಲೋಮೀಟರ್ ರೀಜನರೇಟಿವ್ ಬ್ರೇಕಿಂಗ್ ಆಗುತ್ತೆ. ಪ್ಲಸ್ ನೀವು ಬ್ರೇಕ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಲ್ಲ. ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇದೊಂದು ಅಡ್ವಾಂಟೇಜ್. ಸೇಮ್ ನಿಮ್ಮ ಪೆಟ್ರೋಲ್ ವೆಹಿಕಲ್ ಯಾವ ಥರ ಇಂಜಿನ್ ಬ್ರೇಕಿಂಗ್ ವರ್ಕ್ ಆಗುತ್ತೆ, ಸೇಮ್ ಅದೇ ಥರ. ಆ್ಯಂಡ್ ಡಿಸ್ಪ್ಲೇ ಕೂಡ ತುಂಬ ಸಿಂಪಲ್ ಆಗಿದೆ ಲೇಔಟ್. ಐ ಕ್ಯಾನ್ ಲೈಕ್ ಇಟ್. ಈ ಬಾಲಿಸ್ಟಿಕ್ ಮೋಡಲ್ಲಿ ಚೆನ್ನಾಗಿ ಕ್ರೂಸ್ ಮಾಡ್ಬೋದು ಗುರು. 80, 90 ಸ್ಟ್ರೆಸ್ ಫ್ರೀ ಆಗಿ ಕುತ್ಕೊಂಡಿದೆ. ಸ್ವಿಚ್ ಗೇರ್ ಸೇಮ್ ಇದೆ, ಸೈಕಲ್ ಪಾರ್ಟ್ ಸೇಮ್ ಇದೆ. ಫೆಬ್ರವರಿಯಲ್ಲಿ ಬುಕಿಂಗ್ ಸ್ಟಾರ್ಟ್ ಆದರೆ ಮಾರ್ಚಲ್ಲಿ ನಿಮ್ಮ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್
ಓನ್ಲಿ ಚೇಂಜ್ ಏನಂದ್ರೆ ಈ ಸಸ್ಪೆನ್ಷನ್ ಹತ್ರ ಮೌಂಟಿಂಗ್ಸ್ ಏನಿದೆ, ಈ ಬ್ರಾಕೆಟ್ಸು, ಅಲ್ಯೂಮಿನಿಯಂ ಬ್ರಾಕೆಟ್ಸು, ಹ್ಯಾಂಡಲ್ ಬಾರ್ ರೇಸರ್ಸು, ಪ್ಲಸ್ ಈ ಟ್ಯೂಬ್ಯುಲರ್ ಹ್ಯಾಂಡಲ್ ಬಾರ್ ಮೌಂಟ್ ಏನಿದೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸ್ಟ್ರಕ್ಚರಲಿ ತುಂಬಾನೇ ಟೆಸ್ಟ್ ಮಾಡಿದ್ದಾರೆ ಕಂಪೇರ್ ಟು ದ ನಾರ್ಮಲ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಏನಿದೆ ನಮಗೆ F77 Mark II ಅಲ್ಲಿ. ಅದಕ್ಕಿಂತ ದಿಸ್ ಇಸ್ ಸೋ ಮಚ್ ಮೋರ್ ಕಂಫರ್ಟಬಲ್ ಬಿಕಾಸ್ ವೈಡರ್ ಸ್ಟ್ಯಾಂಡ್ಸ್ ಇದೆ, ಹಿಡ್ಕೊಳ್ಳೋದಕ್ಕೆ ವೆರಿ ನೈಸ್. ಈಗ ಸ್ವಲ್ಪ ಮಿರರ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗಿದೆ. ಐ ವಾಂಟ್ ಅ ಮೋರ್ ಅಡ್ಜಸ್ಟಬಲ್. ಇಲ್ಲಿ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಇಂಟರ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಫುಟ್ ಪೆಕ್ಸ್ ಪೊಸಿಷನ್ ಸ್ಟಿಲ್ ಹಿಂದೆನೇ ಇದೆ, ಬಟ್ ಐ ಸ್ಟಿಲ್ ಲೈಕ್ ಇಟ್. ಚಾರ್ಜಿಂಗ್ ಕ್ಯಾಪ್ ಏನಿದೆ ಇದನ್ನ ಅಲ್ಯೂಮಿನಿಯಂ ಮಾಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಸೊ ಇದರಿಂದ ಫ್ಲಾಪು ಚೆನ್ನಾಗಿ ಕೂತ್ಕೊಂತಾ ಇದೆ, ಇದು ಫ್ಲಿಮ್ಸಿ ಆಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ನೀವು Mark II ನೋಡಿದ್ರೆ ಇಲ್ಲಿ ಸ್ವಲ್ಪನೂ ಗ್ಯಾಪ್ ಇರೋದಿಲ್ಲ. ಸೊ ದಟ್ಸ್ ಒನ್ ಥಿಂಗ್. ಬಟ್ ಇದ್ರಲ್ಲಿ ಏನಾದ್ರು ಇನ್ನೂ ಚೆನ್ನಾಗಿರೋ ಟೈರ್ಸ್, ಪೆರಲಿ ಟೈರ್ಸ್, ಸಿಯೇಟ್ ಅಲ್ಲಿ, ರೈಸ್ ಮೋಟೋ ಅಲ್ಲಿ ಡಿಫ್ರೆಂಟ್ ಅಪೋಲೋ ಟೈರ್ಸ್ ಎಲ್ಲ ಇದೆ. ಮೋರ್ ಸ್ಟಿಕ್ಕಿ ಟೈರ್ಸ್ ಏನಿದೆ ಅದನ್ನ ಯೂಸ್ ಮಾಡಿ ಮೋರ್ ಪರ್ಫಾರ್ಮೆನ್ಸ್, ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಗಾಡಿಯಲ್ಲಿ, ಅದು ಮಾತ್ರ ಗ್ಯಾರಂಟಿ. ಬಟ್ ಏನಂದ್ರೆ ನೀವು ಹೋಗ್ತಾನೆ ರೀಜನ್ ಬೇಡ, ಈ ಥರ ಹೈವೇಲಿ ಹೋಗ್ತಿರ್ತೀರಾ, ನಿಮಗೆ ಸಡನ್ ಆಗಿ ಆಕ್ಸಿಲರೇಟರ್ ಬಿಟ್ಟರೆ ಗಾಡಿ ಸ್ಲೋ ಡೌನ್ ಆಗೋದು ಬೇಡ ಅಂದರೆ ನೋಡಿ ನೀವು ರೀಜನ್ನ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಮಾಡ್ಕೊಬೋದು. ನೋಡಿ ಈಗ ರೀಜನ್ ಇಲ್ಲ ಆ್ಯಂಡ್ ಈಗ ಆಕ್ಸಿಲರೇಟರ್ ಬಿಟ್ರು ಗಾಡಿ ಮೂವ್ ಆಗ್ತಾನೆ ಇರುತ್ತೆ, ಅಷ್ಟು ಬೇಗ ಸ್ಲೋ ಡೌನ್ ಆಗಲ್ಲ. ಸೊ ಇದನ್ನ ಕೋಸ್ಟಿಂಗ್ ರೀಜನ್ ಅಂತಾರೆ. ಪ್ಲಸ್ ನಮಗೆ 4 ಲೆವೆಲ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಸಿಗ್ತಾ ಇದೆ. ಸೊ ಡಿಫ್ರೆಂಟ್ ಟೆರೇನ್ಸ್ಗೋಸ್ಕರ 2 ABS ಮೋಡ್ ಕೂಡ ಇದೆ. ನೋಡ್ಬೋದು ಇಲ್ಲಿ ABS ಸಿಂಪಲ್, ಈಗ ಟ್ರಾಕ್ಷನ್ ಕಂಟ್ರೋಲ್ 2 ಅಲ್ಲಿ ಇಟ್ಟಿದ್ದೀನಿ. 323 ಕಿಲೋಮೀಟರ್ ರೇಂಜ್ ಗುರು, ಯಾವ ಗಾಡಿ ಕೊಡುತ್ತೆ, ಕ್ರೇಜಿ ಅಲ್ವಾ? ಪ್ಲಸ್ ಈಗ ಏನು UV ಲಿಂಕ್ ಏನು ಲಾಂಚ್ ಮಾಡಿದ್ದಾರೆ, ಸೊ ಅದರಿಂದ ನಮಗೆ ಇನ್ನು ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಗಾಡಿ ಸ್ವಲ್ಪ ವೆಯ್ಟ್ ಜಾಸ್ತಿನೇ, ಸ್ವಲ್ಪ ಆನೆ ಥರ ಸ್ವಲ್ಪ ವೆಯ್ಟ್ ಜಾಸ್ತಿ, ಬಟ್ ಸಿಕ್ಕಾಪಟ್ಟೆ ಬಲ. ಬಟ್ ಏನಂದರೆ ಒಂದು ಅಡ್ವಾಂಟೇಜು, ಇವರು ಬ್ಯಾಟ್ರಿ ಪ್ಯಾಕ್ ದೊಡ್ಡದು ಕೊಟ್ಟಿರೋದ್ರಿಂದ ನಮಗೆ ಫಾಸ್ಟ್ ಚಾರ್ಜಿಂಗ್ ಏನಾದರೂ ಆಪ್ಷನ್ ಇದ್ರೆ, ಇವ್ರು ಬೂಸ್ಟ್ ಚಾರ್ಜ್ ಏನಾದರೂ ತೊಗೊಂಡ್ರೆ ಸೊ ಅದರಿಂದ ನಮಗೆ ಆಲ್ಮೋಸ್ಟ್ ಒಂದು 3-4 ಅವರಲ್ಲಿ ಬೇಗ ಚಾರ್ಜ್ ಆಗಿಬಿಡುತ್ತೆ. ಸೊ ದ್ಯಾಟ್ಸ್ ಒನ್ ಬಿಗ್ ಅಡ್ವಾಂಟೇಜ್. ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಚಾರ್ಜಲ್ಲಿ ನಮಗೆ 8 ಅವರ್ 10 ಅವರ್ ಆಗುತ್ತೆ ಕಂಪ್ಲೀಟ್ ಚಾರ್ಜ್ ಆಗೋದಕ್ಕೆ. ಬಟ್ ಮನೆಯಲ್ಲಿ ಓವರ್ ನೈಟ್ ಚಾರ್ಜ್ ಮಾಡೋದಕ್ಕೆ ಓಕೆ, ಬಟ್ ನೀವೇನಾದರೂ ಈಚೆ ಹೋಗ್ತಿದ್ದೀರಾ ಅಂದರೆ ಯು ಮೈಟ್ ನೀಡ್ ದ ಬೂಸ್ಟ್ ಚಾರ್ಜರ್, ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು 35-40 ಸಾವಿರ. ಸೀಟಿಂಗ್ ಕಂಫರ್ಟ್ ಈಸ್ ವೆರಿ ನೈಸ್. ಇನ್ನೊಂದೇನಂದ್ರೆ ಸಸ್ಪೆನ್ಷನ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಮಾಡಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಏನಂದ್ರೆ ಆಲ್ರೆಡಿ 2 ಅಲ್ಲೇ ಸಸ್ಪೆನ್ಷನ್ ವಾಸ್ ಪ್ರಿಟಿ ಡೀಸೆಂಟ್. ಬ್ರೇಕ್ ಹಾಕಿದ್ರೆ ಹೆಂಗೆ ಡೈವ್ ಆಗ್ತಿದೆ, ಈವನ್ ಹಿಂದೆ ಸಸ್ಪೆನ್ಷನ್ ಕೂಡ ಮೀಡಿಯಂ ಸೆಟ್ಟಿಂಗ್ ಅಲ್ಲಿ ಇದ್ರು ನೋಡಿ, ಇಟ್ಸ್ ಕ್ವೈಟ್ ಸಾಫ್ಟ್. ಸಸ್ಪೆನ್ಷನ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗ್ಲಿಲ್ಲ. ಸೊ ಅದೊಂದು ಪ್ಲಸ್. ನಮಗೆ ಆಪ್ ಅಲ್ಲೇ ಹಲವಾರು ಫೀಚರ್ಸ್ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು 10 ನಿಮಿಷ ಬೇಕು. ಸ್ಟೆಬಿಲಿಟಿ ಮಾತ್ರ ಕ್ರೇಜಿ, ಬಿಕಾಸ್ ಇದರಲ್ಲಿ ಡೈನಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಇದೆ. ಸೊ ರೀಜನ್ ಜೊತೆಗೆ ಈಗ ರೀಜನ್ ನ ಇನ್ಕ್ರೀಸ್ ಮಾಡಿದ್ರೆ ನೋಡಿ ಗಾಡಿ ಎಷ್ಟು ಬೇಗ ಸ್ಲೋ ಆಗುತ್ತೆ ಅಂತ. 100 ಅಲ್ಲಿ ಇದೀವಾ, 90, 80, 70, 60. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದ 9 ಲೆವೆಲ್ ರೀಜನ್ ಅಂತಾನೆ ಹೇಳ್ಬೇಕು. ಪ್ಲಸ್ ನಾವು ಆಫ್ ರೋಡ್ ಮಾಡ್ಬೇಕಾದ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಬನ್ನಿ ನೋಡೋಣ. ಗಾಡಿ ಹೆಸರು ಸೂಪರ್ ಸ್ಟ್ರೀಟ್ ಅಂತ ಹಿಟ್ ಮೇಲೆ ಆಫ್ ರೋಡ್ ಮಾಡಲೇಬೇಕು. ಓ ನೈಸ್. ನನಗೆ ಇಂಪ್ರೆಸ್ ಆಗಿದೆ ಈ ಸಸ್ಪೆನ್ಷನ್ ಗುರು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಬೀಟಿಂಗ್ ಅಂತ ಹೇಳಬೇಕು. ನೋಡಿ ಆಫ್ ರೋಡಲ್ಲೂ ಈ ಒಂದು ಸ್ಟ್ರೀಟ್ ಟೈರ್ಸ್ ಇದ್ರೂ ಕಂಫರ್ಟೇಬಲ್ ಆಗಿದೆ. ಸೊ ಇನ್ನೊಂದು ಏನಂದರೆ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ. ಮೆನ್ಯೂಗೆ ಹೋಗಿ, ಕಂಟ್ರೋಲ್ಸ್ಗೆ ಹೋಗಿ, ಪರ್ಫಾರ್ಮೆನ್ಸ್ಗೆ ಹೋಗಿ, ನೀವು ABSನ ಡ್ಯೂಯಲ್ ಚಾನಲ್ ಏನಿದೆ ಇದನ್ನು ಮೋನೋ ಮಾಡಿಕೊಂಡ್ರೆ ನಮಗೆ ABS ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಈ ಥರ ಪ್ಯಾಚ್ ಸಿಗ್ತಾ, ಆಲ್ ಯು ಹ್ಯಾವ್ ಟು ಡೂ ಇಸ್ ಲಿಟ್ರಲಿ ಹೆಂಗೆ ಸ್ಲೈಡ್ ಆಯಿತು ನೋಡಿದ್ರಲ್ಲ, ಕ್ಯಾಬಡೆ ಸ್ಲೈಡ್ ಮಾಡ್ಬೋದು. ಸೊ ಇಟ್ಸ್ ಲೈಕ್ ಸ್ವಿಚಬಲ್ ABS. ದಾಟ್ ಈಸ್ ವೆರಿ ವೆರಿ ನೈಸ್. ರಿಯರ್ ವೀಲ್ನ ಕಂಪ್ಲೀಟ್ಲಿ ಲಾಕ್ ಮಾಡಿ ಹೋಗ್ಬೋದು. ಸೊ ದ್ಯಾಟ್ಸ್ ಅ ರಿಯಲಿ ಗುಡ್ ಥಿಂಗ್. ಎಷ್ಟು ಆಫ್ ರೋಡ್ ಎಲ್ಲ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಗುರು ಇದು ಗಾಡೀಲಿ. ಗುಡ್ ಆಫ್ ರೋಡ್ ಟೈರ್ಸ್ ಇಲ್ಲ, ಡ್ಯೂಯಲ್ ಪರ್ಪಸ್ ಟೈರ್ಸ್ ಇದ್ರೆ ಸಾಕು, ಸಾರ್ಟೆಡ್. ಓ ಲುಕ್ ಎಟ್ ದಟ್, ಯಾವ ರೇಂಜಿಗೆ ನುಗ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್. ಈ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಏನು ಬರ್ತಿದೆ ಅಡ್ವೆಂಚರ್ ಗಾಡಿ, ಅದು ಇನ್ನೂ ಕ್ರೇಜಿ ಆಗಿರುತ್ತೆ. ಬಿಕಾಸ್ ಅದರಲ್ಲಿ ಇನ್ನೂ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಇನ್ನೂ ಡಿಫ್ರೆಂಟ್ ಚಾಸಿ ಆ್ಯಂಡ್ ಫುಟ್ ಪೆಕ್ಸ್ ಪೊಸಿಷನ್ ಏನಿದೆ ಅದರಲ್ಲಿ ಇನ್ನೂ ಸೆಂಟರ್ ಇರುತ್ತೆ. ಸೊ ಇದರಲ್ಲಾದರೂ ಹಿಂದೆ ಇದೆ, ಇಲ್ಲಿದ್ರೆ ಇನ್ನೂ ಸ್ಯಾಡ್ಲಿಂಗ್ ಮಾಡೋದಕ್ಕೆ ತುಂಬ ಈಸಿ. 4 ಲಕ್ಷ. ನಿಮ್ಮ ಗಾಡಿ
13,000. ಹೇಗಿದೆ ಗಾಡಿ? ಎಷ್ಟು ವರ್ಷದಿಂದ ಯೂಸ್ ಮಾಡ್ತೀರಾ ಎಕ್ಸೆಲ್? 13 ವರ್ಷದಿಂದ. ಈ ಗಾಡಿ 13 ವರ್ಷ ಇದು ತಗೊಂಡು. ಇದು ಪೆಟ್ರೋಲ್ ಅಲ್ಲ, ಎಲೆಕ್ಟ್ರಿಕ್. ಜಿಗ್ನಿಯಲ್ಲಿ ಅದು ಕೊಟ್ಬಿಟ್ಟು ಇದು ಓಡಿಸ್ತೀರಾ? ಎತ್ಲ ತೂಕ ಜಾಸ್ತಿ, ಏನು ಮುರಿದಿಲ್ಲ. ಹೇಗಿದೆ ಗಾಡಿ? ಕೊಡ್ಬೋದು 4 ಲಕ್ಷ. ಏನಂದ್ರೆ ಎಲೆಕ್ಟ್ರಿಕ್ ಗಾಡಿ ಇದು 300 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಒಂದ್ಸರಿ ಚಾರ್ಜ್ ಹಾಕಿದ್ರೆ. ಧರ್ಮಸ್ಥಳ, ಹೌದು, ಹತ್ತತ್ರ ಹೋಗ್ಬೋದು ಧರ್ಮಸ್ಥಳಗೆ. ಚೆನ್ನಾಗಿದೆ ಗಾಡಿ. ನಿಮಗೆ? ನಮ್ಮ ಹೆಸರು ಪ್ರದೀಪ್ ಅಂತ. ನೀವು ಯೂಟ್ಯೂಬಲ್ಲಿ ಬರ್ತೀರಾ? ನಿಮ್ಮ ಹೆಸರು? ಇದರಲ್ಲೇ ಬರ್ತೀರಾ ನೀವು? ಹಾಂ. ಸ್ಪ್ಲೆಂಡರು, ಎಕ್ಸೆಲ್ ಎಲ್ಲ ಐಕಾನಿಕ್. ಕೊನೆ ಹಂಚಿಕೆ ತಿಳ್ಕೊಳ್ಳೋಣ. ಸೊ ಇವತ್ತು ಬೆಳಗ್ಗೆಯಿಂದ ಈ ಸೂಪರ್ ಸ್ಟ್ರೀಟ್ನ ಓಡಿಸಿದಾದ್ಮೇಲೆ ನನ್ನ ಕೊನೆಯ ಹಂಚಿಕೆ ಏನು? ಜನರಲ್ ಆಗಿ ನೀವು ಅಲ್ಟ್ರಾವೈಲೆಟ್ F77 Mark 2ನ ನೋಡಿ ಈ ಗಾಡಿನ ನೋಡಿದ್ರೆ ಮೇಜರ್ ಚೇಂಜಸ್ ನೇಕೆಡ್ ಆಗಿ ಕಾಣಿಸೋದಿಲ್ಲ. ಬಟ್ ಓಡಿಸಿದ ತಕ್ಷಣ ಇಟ್ ಮೇಕ್ಸ್ ಎ ಮ್ಯಾಸಿವ್ ಡಿಫ್ರೆನ್ಸ್. ಒನ್ ಥಿಂಗ್ ಏನಂದರೆ ಅಲ್ಟ್ರಾವೈಲೆಟ್ ಅವರು ಯೂಸರ್ಸ್ ಫೀಡ್ಬ್ಯಾಕ್ನ ತೊಗೊತಾ ಇದ್ದಾರೆ. ಬಿಕಾಸ್ ಲಾಟ್ ಆಫ್ ಪೀಪಲ್ಗೆ ಆ Mark 2 ಏನಿದೆ ಇಟ್ ಈಸ್ ಮೋರ್ ಸ್ಪೋರ್ಟಿ ಅಂತ ಹೇಳಬೇಕು. ಸೊ ಏನಂದರೆ ಯು ಆರ್ ಕ್ರಾಚಿಂಗ್ ಸೋ ಮಚ್. ಸೊ ಅದರಿಂದ ಏನಂದರೆ ನಿಮ್ಮ ರಿಸ್ಟ್ಗೆ, ಈ ಶೋಲ್ಡರ್ಗೆ ಎಲ್ಲ ತುಂಬ ಪೇನ್ ಆಗುತ್ತೆ ಲಾಂಗ್ ಜರ್ನೀಸಲ್ಲಿ. ಬಟ್ ಈಗ ಸೋ ಡ್ಯಾಮ್ ಕಂಫರ್ಟಬಲ್ ಅಂತ ಹೇಳಬೇಕು. ಅಟ್ಸ್ ರಿಯಲಿ ಗುಡ್. ಬಿಕಾಸ್ ಈ ಗಾಡಿಯಲ್ಲಿ ಆಲ್ರೆಡಿ ಗುಡ್ ಎನಫ್ ಬ್ಯಾಟ್ರಿ, ಗುಡ್ ಎನಫ್ ರೇಂಜ್, ವೆರಿ ಗುಡ್ ಸಸ್ಪೆನ್ಷನ್, ಓವರಾಲ್ ಎಕ್ವಿಪ್ಮೆಂಟ್ ರಿಯಲಿ ಗುಡ್. ಈವನ್ ನೀವು ನೋಡಿದ್ರೆ ಎಲ್ಲೂ ಒಂದು ಎಕ್ಸ್ಪೋಸ್ ನೆಟ್ ಕಾಣಿಸೋದಿಲ್ಲ, ಆ ಥರ ಪ್ಯಾಕೇಜಿಂಗ್ ಮಾಡಿದರೆ ಅಮೇಝಿಂಗ್. ಬಟ್ ಯಾ, ಲಿಟಲ್ ಹೈಯರ್ ಅಪ್, ಮೋರ್ ಕಂಫರ್ಟಬಲ್. ಬಟ್ ಗುಡ್ ಥಿಂಗ್ ಏನು ಗೊತ್ತಾ, ಅಟ್ ದ ಸೇಮ್ ಪ್ರೈಸ್ನ ಯಾವುದೇ ರೀತಿಯಾದ ಇನ್ಕ್ರೀಸ್ ಮಾಡಿಲ್ಲ. ಬಟ್ ರೇಂಜ್ ಅಂತೂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಹೌ ಯೂಸರ್ ಫ್ರೆಂಡ್ಲಿ ದ ರೀಜನ್ ಸೆಟ್ಟಿಂಗ್ಸ್, ಈ ಟ್ರಾಕ್ಷನ್ ಕಂಟ್ರೋಲ್ ಏನಿದೆ, ಸೊ ಇಟ್ ವರ್ಕ್ಸ್ ವೆರಿ ವೆಲ್. ಈವನ್ ABS ಆಫ್ ಮಾಡಿಕೊಂಡು ಲಿಟ್ರಲಿ ಆಫ್ ರೋಡಲ್ಲಿ ಯಾವ ರೇಂಜಿಗೆ ಸ್ಲೈಡ್ ಮಾಡ್ಬೋದು. ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ದಿಸ್ ಈಸ್ ದ ಲಾಸ್ಟ್ ಮೋಟರ್ ಸೈಕಲ್. ಇದಾದಮೇಲೆ ಬೇರೆ ಮಾಡೆಲ್ಸ್ ಬರೋದಿಲ್ಲ. ಬಿಕಾಸ್ ದ ನೆಕ್ಸ್ಟ್ ಮಾಡೆಲ್ ಈ ಇಯರಲ್ಲೇ ಬರುತ್ತೆ. ಆ್ಯಂಡ್ ಮೋರ್ ಟೂರಿಂಗ್, ಮೋರ್ ಆಫ್ ರೋಡ್ ಫ್ರೆಂಡ್ಲಿ. ಬಟ್ ಓವರ್ ಆಲ್ ಐ ಥಿಂಕ್ ವೆರಿ ಇಂಪ್ರೆಸಿವ್ ಅಂತಲೇ ಹೇಳಬೇಕು. ಆ್ಯಂಡ್ ಓವರ್ ಆಲ್ ಈ ಗಾಡಿನ ತೊಗೊಬೇಕಂದ್ರೆ 100% ತೊಗೊಬೋದು. ಲಾಟ್ ಆಫ್ ಸೆನ್ಸ್ ಮ್ಯಾನ್. ಲಾಟ್ ಆಫ್ ಪೀಪಲ್ ವಿಲ್ ಗೋ ಫಾರ್ ದಿಸ್. ಬಟ್ ಇನ್ನೂ ಸ್ಪೋರ್ಟಿ ಫ್ಯಾಕ್ಟರ್ ಬೇಕು ಅಂದರೆ Mark 2 ತೊಗೊತಾರೆ. ಸೊ ಓವರ್ ಆಲ್ ಈ ರೈಡ್ ಇಂಪ್ರೆಷನ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಬಾಯ್.